ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಹೊಸಕೋಟೆ ಸಹಕಾರ ಸಂಘದಲ್ಲಿ ಕೋಟಿ ಕೋಟಿ ಹಣ ನುಂಗಿದರು ಸೊಮ್ಮನಿರುವ ಜಿಲ್ಲಾಡಳಿತಕ್ಕೆ ಹೇಳಿಸುತ್ತಾರ. ಹೊಸಕೋಟೆ ಸಹಕಾರ ಸಂಘದಲ್ಲಿ ನಿರಂತರವಾಗಿ ಹೋರಾಟ ಮಾಡಿದರು. ಹೋರಾಟವನ್ನು ಹತ್ತಿಕ್ಕಿರುವ ರೈತರ ವಿರೋಧಿ ಜಿಲ್ಲಾಡಳಿತಕ್ಕೆ ಹೇಳಿದಿಕ್ಕಾರ. ನಿರಂತರ ಹೋರಾಟ ಮಾಡಿ ನಿರ್ಲಕ್ಷ್ಯ ಮಾಡಿದ ಅಧಿಕಾರಿಗಳಿಗೆ ಹೇಳಿದಿಕ್ಕಾರ. ಕಿಸಾನ್ ಸಭಾ ಹೋರಾಟಕ್ಕೆ ಇದು ನಮ್ಮ ಎದೆಯೊಳದ ನಿಚ್ಚಲ ನಂಬಿಕೆ. ಗೆಲುವು ನಮ್ಮದು, ಗೆಲುವು ನಮ್ಮದು. ಪತ್ತಿನ ಕೃಷಿ ಸಹಕಾರ ಸಂಘದಲ್ಲಿ ಕೆ ಭೀಮಪ್ಪ ಅಂತಕ್ಕಂಥ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು 2022-23 ಅಧಿಕಾರಕ್ಕೆ ಬಂದು 23-24 ಸಾಲಿನಲ್ಲಿ ಸುಮಾರು 1.5 ಕೋಟಿಗಿಂತ ಹೆಚ್ಚು FD ಹಣ ಮತ್ತು ಸುಮಾರು 18 ಲಕ್ಷ ಪಿಗ್ಮಿ ಕಟ್ಟಿಸಿರ್ತಕ್ಕಂಥದ್ದು ಮತ್ತು ಕೃಷಿ ಸಾಲವನ್ನು ವಾಪಸ್ ಕಟ್ಟಿರ್ತಕ್ಕಂಥ ಸಾಲವನ್ನು ಬ್ಯಾಂಕಿಗೆ ಅವ್ರ ಖಾತೆಗೆ ಜಮಾ ಮಾಡದೆ ಸ್ವಂತಕ್ಕೆ ಬಳಸಿಕೊಂಡು ಸುಮಾರು 4 ಕೋಟಿ ಹಣವನ್ನು ಅವರು ಭ್ರಷ್ಟಾಚಾರ ಮಾಡಿದ್ದಾರೆ. ಇದು ನಮಗೆ ನಾವೇನು 2025 ಜನವರಿಯಿಂದ ನಮ್ಮ ಹೊಸ ನಿರ್ದೇಶಕ ಮಂಡಳಿ ಅಧಿಕಾರಕ್ಕೆ ಬಂತು. ಆ ಸಂದರ್ಭದಲ್ಲಿ ನಾವು FD ಅವರು ಪಿಗ್ಮಿ ಅವರು ದುಡ್ಡು ಕೇಳಲಿಕ್ಕೆ ಬಂದಾಗ ಇದು ಎಲ್ಲಿದೆ ದುಡ್ಡು, ಏನು ಮಾಡಿದೆ ಅಂತ ಕೇಳಿದಾಗ ಆ ದುಡ್ಡನ್ನು ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಕೂಡ ಅಕೌಂಟ್ಗೆ ಹಾಕಿಲ್ಲ ಅನ್ನೋದಕ್ಕೆ ನಾವು ಬ್ಯಾಂಕ್ನಲ್ಲಿ ಒಂದು ನಮ್ಮ ಈ ಸೊಸೈಟಿ ಖಾತೆಯ ಬ್ಯಾಂಕ್ ಸ್ಟೇಟ್ಮೆಂಟ್ ಅಂತ ತೆಗೆಸಿದಾಗ ಇದು ಯಾವುದೇ ಖಾತೆಗೆ FD ಹಣ ಇರ್ಬೋದು, ಪಿಗ್ಮಿ ಹಣ ಇರ್ಬೋದು, ಯಾವುದೇ ಖಾತೆಗೆ ಜಮಾ ಆಗದೆ ಇರ್ತಕ್ಕಂಥದ್ದು ನಮಗೆ ಗೊತ್ತಾಗಿ ಆತನ ಹಣ ಕೊಡಲಿಕ್ಕೆ ನಾವು ವ್ಯವಸ್ಥೆ ಕೇಳಿದ್ವಿ. ಆತ ಸ್ವಲ್ಪ ದಿನ ಕಾಲಾವಕಾಶವನ್ನು ಕೇಳಿದಾಗ ಆದಾಗ್ಯೂ ಕೂಡ ನಾವು ಸುಮಾರು 7-8 ತಿಂಗಳ ಕಾಲಾವಕಾಶ ಕೊಟ್ಟರು ಕೂಡ ಯಾವುದೇ ವ್ಯವಸ್ಥೆಯನ್ನು ವಾಪಸ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡಲಿದ್ದಾಗ ಅನಿವಾರ್ಯ ಕಾರಣವಾಗಿ ರೈತರೆಲ್ಲರೂ ಸೇರಿ ಈ ಅಖಿಲ ಭಾರತ ಕಿಸಾನ್ ಸಭಾ ಒಂದು ಜೊತೆಗೂಡಿಕೊಂಡು ಏನು ಉಪವಾಸ ಸತ್ಯಾಗ್ರಹ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಹರಪಳ್ಳಿಯಲ್ಲಿ AR ಆಫೀಸಲ್ಲಿ ಒಂದಿನ ಮಾಡಿದರು. ಮತ್ತು ತಿರ್ಗ ನಮ್ಮ ಸೊಸೈಟಿ ಮುಂದೆ 6 ದಿನಗಳ ಕಾಲ ಸೊಸೈಟಿ ಸ್ಟ್ರೈಕ್ ಮಾಡ್ತೇವೆ ಅಂತೇಳಿ ಅವರು ಲೆಟರ್ ಕೊಟ್ಟಾಗ ನಾವು ಇಮಿಡಿಯೇಟಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅದಕ್ಕಿಂತ ಮುಂಚಿನ ಇವರು ಸ್ಟ್ರೈಕ್ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಇನ್ನೂ ನಾವು ತಡ ಮಾಡೋದು ಬೇಡ, ಅದನ್ನು ಕಾಲಾವಕಾಶ ಕೊಡೋದು ಬೇಡ ಅಂತಕ್ಕಂಥ ವಿಚಾರದಲ್ಲಿ ನಾವು ನಮ್ಮ ಅಧ್ಯಕ್ಷರು ನಾವೆಲ್ಲರೂ ಹೋಗಿ ನಿರ್ದೇಶಕರೆಲ್ಲ ಹೋಗಿ ಅರಸೀಕೆರೆ ಠಾಣೆಯಲ್ಲಿ ದೂರನ್ನು ದಾಖಲೆ ಮಾಡಿದ್ವಿ. ಆ ದಾಖಲೆ ಮಾಡ್ಲಿಕ್ಕೆ ಕೂಡ ನಾವು 1 ವಾರಗಟ್ಟಲೆ ಆಧಾರತಕ್ಕಂಥ ಪರಿಸ್ಥಿತಿ ಬಂತು. ಬೇಗನೆ ಅವರು ದೂರ ತಗೊಳ್ಳಿಲ್ಲ. ಮತ್ತು ನಾವೆಲ್ಲ FD ಬಾಂಡ್ಗಳನ್ನ, ಜೆರಾಕ್ಸ್ಗಳನ್ನ, ಆಮೇಲೆ ಪಿಗ್ಮಿ ಕಲೆಕ್ಷನ್ ಆಗಿರ್ತಕ್ಕಂಥ ಬುಕ್ಗಳನ್ನ, ಆಮೇಲೆ ಏನು ಸ್ಟೇಟ್ಮೆಂಟನ್ನು ಎಲ್ಲ ದಾಖಲೆ ತಗೊಂಡು ಕೊಟ್ಟಾದ್ಮೇಲೆ ಅವರು ನಮ್ದು FIR ಮಾಡಿದ್ರು. ಅದು ಕೊನೆಗೆ SP ನಾವು ದೂರ ಮಾಡಿದಾಗ SP ಹತ್ರ ಮಾತಾಡಿದ ಮೇಲೆ ನಮಗೆ ಅವ್ರಿಗೆಲ್ಲ ವಾಪಸ್ ಕೊಡ್ಬೇಕು ದುಡ್ಡು. ಈಗ ಪಿಗ್ಮಿ ಮತ್ತು FD ದುಡ್ಡು ವಾಪಸ್ ಕೊಡ್ಬೇಕು. ರೈತರ ಸಾಲ ಏನು ಡಬಲ್ ಮಾಡಿ ತಗೊಂಡನಲ್ಲ, ರೈತರ ಸಾಲ ಕಟ್ಟಿದ ದುಡ್ಡನ್ನು ಸ್ವಂತ ಬಳಸಿದಲ್ಲ, ಅದು ವಾಪಸ್ ಕೊಡ್ತಕ್ಕಂಥ ಕೆಲಸವನ್ನ ಜಿಲ್ಲಾಡಳಿತ ಮತ್ತು ಸರ್ಕಾರ ಮಾಡ್ಬೇಕಂತ ನಾವು ಈ ಮೂಲಕ ಒತ್ತಾಯಿಸ್ತೇವೆ. ಅಖಿಲ ಭಾರತ ಕಿಸಾನ್ ಸಭಾ ನೇತೃತ್ವದಲ್ಲಿ ಇಂದು ಜಿಲ್ಲಾ ಆಡಳಿತ ಕಚೇರಿಗೆ ನಾವು ಇವತ್ತು ಹೋರಾಟ ಮಾಡಲಿಕ್ಕೆ ಬಂದಿದ್ವಿ. ಹರಪನಹಳ್ಳಿ ತಾಲೂಕು ಹೊಸಕೋಟೆ ಸಹಕಾರ ಸಂಘದಲ್ಲಿ ಸುಮಾರು 4 ಕೋಟಿಗಿಂತ ಹೆಚ್ಚು ಭ್ರಷ್ಟಾಚಾರ ಆಗಿದೆ. ಪಿಗ್ಮಿ ಕಟ್ಸಿಕೊಂಡು ಹಣ 18 ಲಕ್ಷ ಹಣ ನುಂಗಿದ್ದಾರೆ. ಮತ್ತೆ ಸಾಲಗಾರರ ರೂಪದಲ್ಲಿ 2-3 ಬಾರಿ ಸಾಲ ಮಂಜೂರು ಮಾಡಿಕೊಂಡು ಖಾಲಿ ಚೆಕ್ ಮೇಲೆ ಸೈನ್ ಮಾಡಿಕೊಂಡು ನಕಲಿ ದಾಖಲಾತಿ ಸೃಷ್ಟಿಕೊಂಡು ಅಲ್ಲಿ 2 ಕೋಟಿಯನ್ನ ನುಂಗಿದ್ದಾರೆ. ಮತ್ತೆ ನಮ್ಮ ಹಿಂದೆ ಮದುವೆ ಖರ್ಚಿಗಾಗಲಿ ನಮ್ಮ ಆಸ್ಪತ್ರೆ ಖರ್ಚಿಗಾಗಲಿ ಬರ್ತದಂತೇಳಿ ಠೇವಣಿ ಇಟ್ಟಿರ್ತಕ್ಕಂಥ ರೈತರ ಹಣನ ಸುಮಾರು 1,80,00,000ಗಿಂತ ಹೆಚ್ಚು ಇವತ್ತು ಹಣನ ನುಂಗಿದ್ದಾರೆ. ಸುಮಾರು 4 ಕೋಟಿಗಿಂತ ಹೆಚ್ಚು ಸಹಕಾರ ಸಂಘದ ಹರಪನಹಳ್ಳಿ ತಾಲೂಕು ಹೊಸಕೋಟೆಯಲ್ಲಿ ಭ್ರಷ್ಟಾಚಾರ ಆಗಿದೆ. ಈ ರೀತಿಯಾಗಿ ನಿರಂತರವಾಗಿ ನಾವು ಹೋರಾಟ ಮಾಡಿದೀವಿ. ಆಗಲೇ ಕಚೇರಿ ಮುಂದೆ ಕೂಡ ಹೋರಾಟ ಮಾಡಿದ್ವಿ. ಅಲ್ಲಿ FIR ಆಗಿದೆ, ಬಂಧಿಸಿಲ್ಲ. ಮತ್ತೆ ಅದ್ರ ಜೊತೆ ಕೂಡ ಅಲ್ಲಿ ಮೇಲಾಧಿಕಾರಿಗಳ ನಮ್ಮ BDCC ಬ್ಯಾಂಕಿನ
ಅಲ್ಲಿ ವ್ಯವಸ್ಥಾಪಕ ನಿರ್ದೇಶಕರು ಮನವಿ ಪತ್ರ ತಗಂತಾರೆ, ಹೋಗ್ತಾರೆ, ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಬರ್ತಾರೆ, ಮನವಿ ಪತ್ರ ಇಸ್ಕೊಂತಾರೆ, ಮತ್ತೆ 64 ತನಿಖೆ ಅಂತ ಹೇಳ್ತಾರೆ. ಏನು ಮಾಡ್ತಾ ಇಲ್ಲ ಜಿಲ್ಲಾ ಅಧಿಕಾರಿಗಳು. ಇವತ್ತು ನಾವು ಬೇಸತ್ತು ಇವತ್ತು ಜಿಲ್ಲಾಧಿಕಾರಿಗಳು ಕೂಡ 2-3 ಬಾರಿ ಕೂಡ ಮನವಿ ಪತ್ರ ಕೊಟ್ಟರು ಕೂಡ ಅವರು ಕೂಡ ಸುಮ್ಮನಿದ್ರೆ. ಇದರಲ್ಲಿ ನಮ್ಮಲ್ಲಿ ಏನೋ ಒಂದು ಭ್ರಷ್ಟಾಚಾರ ಮಾಡಿದ ವ್ಯಕ್ತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹೊಸಕೋಟೆಯ ಅವ್ರ ಮೇಲೆ ಅದರ ಅಂತೇಳಿ ನಾವು ಅನುಮಾನ ಬಂದು ಇವತ್ತು ಹೋರಾಟ ಮಾಡ್ಲಿಕ್ಕೆ ಬಂದಿವಿ. ಇವತ್ತು ರೈತರು, ಬಡವರು ಮತ್ತೆ ಕೂಲಿಕಾರರು ಕೂಡಿಟ್ಟಿರ್ತಕ್ಕಂಥ ಹಣನ ನುಂಗಿದರೆ ಅದನ್ನ ರಕ್ಷಣೆ ಮಾಡ್ತಕ್ಕಂಥ ಜಿಲ್ಲಾಡಳಿತ ವಿರುದ್ಧ ಹೋರಾಟ ಮಾಡ್ತಾ ಇದ್ವಿ. ಶೀಘ್ರದಲ್ಲಿ ಇವತ್ತು ನಮಗೆ ಹಣನ ಹಿಂದಿರಿಸಲಿದ್ರೆ ನಿರಂತರವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗುತ್ತೆ. ಇದು ಮುಂದೆ ಯಾವ ಹಂತಕ್ಕ ಹೋರಾಟಕ್ಕ ನಾವು ಶಾಂತಿಯುತವಾಗಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತವೆ. ಇದರಿಂದ ಇಟ್ಟಿರ್ತಕ್ಕಂಥ ಏನು ಠೇವಣಿ ಇಟ್ಟಿರ್ತಕ್ಕಂಥ ಮನೆಗಳಲ್ಲಿ ಇವತ್ತು ನಮ್ಮ ಕೆರೆಗಳಲ್ಲಿ ಒಬ್ಬ ಸಾವಾಗಿದೆ. ಅವತ್ತು ಮಣಿಪಾಳಿಗೆ ಹೋಗಿ ದುಡ್ಡು ಇಲ್ಲದಕ್ಕೆ ಇವತ್ತು ದುಡ್ಡು ಕಟ್ಟಕ್ಕಾಗಿದ್ಕೆ ಇವತ್ತು ಸಾವಾಗಿ ಇವತ್ತು ಆ ಹುಡುಗ ಬರಕ್ಕಾಗಿಲ್ಲ ಹೋರಾಟಕ್ಕೆ. ಇವತ್ತು ಬಸವರಾಜಪ್ಪ ಅಂತ ವ್ಯಕ್ತಿ ಅವತ್ತು ಸಾವಾಗಿ ನನ್ನ ಕೆರೆಗುಡಲ್ಲಿ ಉದಾಹರಣೆ ಕೇಳಿಕಂದ್ರೆ ಅಂತ ಮದುವೆ ಮಾಡೋದು ನಿಂತಿದಾವೆ, ಮದುವೆಗಳು ನಿಂತಿದಾವೆ, ಮನೆ ಕಟ್ಟೋದು ನಿಂತಿದಾವೆ, ಕೋಟಿಗಟ್ಟಲೆ ಹಣ 10-15 ಲಕ್ಷ ಬಾಂಡ್ ಖರ್ಚ್ಕೊಂಡು ಇವತ್ತು ರಾಜರೋಷವಾಗಿ ಇವತ್ತು ಬಿಟ್ಟಿದ್ದಾರೆ. ಅಂದ್ರೆ ಜಿಲ್ಲಾಡಳಿತ ಕಣ್ಣು ಮುಚ್ಚಿಕೊಳ್ತಿದೆ, ಆ ತಾಲೂಕು ಆಡಳಿತ ಕಣ್ಣು ಮುಚ್ಚಿಕೊಂತಿದೆ. ಇದನ್ನ ಮೇಲಾಧಿಕಾರಿಗಿರ್ತಕ್ಕಂಥ ಚುನಾವಣೆಯಲ್ಲಿ ಸಹಕಾರ ಸಂಘದಲ್ಲಿ ಗೆದ್ದಿರ್ತಕ್ಕಂಥ ಮೇಲಾಧಿಕಾರಿನ BDCC ಬ್ಯಾಂಕಿನ ನಿರ್ದೇಶಕರಾಗಿರ್ಬೋದು, ಆಡಳಿತ ಮಂಡಳಿಯಲ್ಲಿ ಇದು ಸಂಪೂರ್ಣ ನಿರ್ಲಕ್ಷ್ಯ ಮಾಡಿ ಸಹಕಾರ ಸಪ್ತಾಹ ಅಂತೇಳಿ ಸುಮ್ಮನೆ ಅಲ್ಲಿ ಪೇಪರ್ಗೆ ಭಾಷಣ ಮಾಡ್ತಾರೆ. ಭ್ರಷ್ಟಾಚಾರದ ಸಪ್ತಾಹ ಆಗ್ತದೆ. ಇಲ್ಲಿ ಪತ್ರಿಕೆ ಬಂದಿದೆ, ಟಿವಿ ಬಂದಿದೆ, ಎಲ್ಲ ಬಂದ್ರು ಕೂಡ ಇದು ನಿರ್ಲಕ್ಷ್ಯ ಮಾಡ್ತವೆ. ಹಾಗಾಗಿ ನಾವು ಹೋರಾಟ ಮಾಡ್ತೇವೆ. ಶೀಘ್ರದಲ್ಲಿ ನ್ಯಾಯ ದೊರಕಿಸಿಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಯವರನ್ನ, ಜಿಲ್ಲಾಡಳಿತವನ್ನ ನಾವು ಒತ್ತಾಯ ಮಾಡ್ತೇವೆ. ಧನ್ಯವಾದಗಳು. ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.